ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಹಾಗಲಕಾಯಲ್ಲಿ ಪಲ್ಯ ಮಾಡ್ತಾಯಿದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಹಾಗಲಕಾಯಲ್ಲಿ ಹೆಚ್ಚಾಗಿ ಗೊಜ್ಜೆಲ್ಲ ಮಾಡ್ತಾರಲ್ವ, ಇದು ಪಲ್ಯ ಕೂಡ ಮಾಡ್ಕೊಳ್ಬೋದು. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಪಲ್ಯ ಮಾಡೋದು ಅಂತ. ತುಂಬ ಒಳ್ಳೆಯದಿದೆ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ. ಯಾಕೆಂದರೆ ಶುಗರ್ ಎಲ್ಲ ಇರುವಾಗ ಹಾಗಲಕಾಯಿ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಇದರದ್ದು ನೀರೆಲ್ಲ ಮಾಡಿ ಕುಡಿತಾರೆ ಶುಗರ್ ಇರುವವರು. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ನಾನು ಬೇಯಿಸ್ಕೊಳ್ತೇನೆ, ತೋರಿಸ್ತೇನೆ ನಿಮಗೆ. ಮೊದಲು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೇನೆ. ಇವಾಗ ನೋಡಿ, ಇದನ್ನು ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದರಲ್ಲಿ ಕಟ್ ಮಾಡಿದ ಮೇಲೆ ನಾನು ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಯಾಕೆಂದರೆ ಉಪ್ಪು ನೀರಲ್ಲಿ ಹಾಕಿಟ್ರೆ ನಿಮಗೆ ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಅದು. ಆದ್ದರಿಂದ ಇವಾಗ ಬೇಯಲಿಕ್ಕೆ ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ. ಕೆಲವರು ಡೈರೆಕ್ಟ್ ಬೇಯಿಸ್ಕೊಳ್ತಾರೆ, ಆದರೆ ಗ್ಯಾಸ್ ತುಂಬ ಖಾಲಿ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ನೀವು ಡೈರೆಕ್ಟ್ ಅದಕ್ಕೆ ಪಲ್ಯ ಮಾಡುವಾಗ ಅದರಲ್ಲಿ 3/4 ಗಂಟೆ ಬೇಕಾಗುತ್ತೆ. ಇದಾದರೆ ಒಂದು ವಿಸಿಲ್ ನೀವು ಕುಕ್ಕರಲ್ಲಿ ಬರೆಸ್ಕೊಂಡ್ರೆ ಒಂದು 20 ನಿಮಿಷದಲ್ಲೇ ಆಗೋಗುತ್ತೆ. ಇವಾಗೆಲ್ಲ ಗ್ಯಾಸ್ ತುಂಬ ಪ್ರಾಬ್ಲಮ್ ಇದೆಯಲ್ಲ, ಅದರಿಂದ ಆದಷ್ಟು ಗ್ಯಾಸ್ ಸೇವ್ ಮಾಡೋಣ. ಇದಕ್ಕೊಂದು ಸ್ವಲ್ಪ ಬೇಯುವಾಗ ನಾನು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಬೇಯಲಿಕ್ಕೆ ಇಡಬೇಕು. ಒಂದ್ಸಲ ಬೇಯಿಸ್ಕೊಂಡು ಬಂದು ಆಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ, ಈಗ ಹಾಗಲಕಾಯಿ ಬೇಯಿಸ್ಕೊಂಡಿದ್ದೇನೆ. ನೋಡಿ, ಇಷ್ಟು ಬೆಂದಿದೆ. ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ನಿಮಗೆ ಪಲ್ಯ ಬೇಗ ಆಗೋಗುತ್ತೆ. ಇದು ಹಾಗಲಕಾಯಿ ಪಲ್ಯ ಮಾಡ್ತಾ ಇರೋದು ನಾನು. ಇದಕ್ಕೊಂದು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ತೆಂಗಿನ ತುರಿ ಬೇಕು. ಇದು ತೆಂಗಿನ ತುರಿ, ಸಾಸಿವೆ, ಮೆಣಸಿನ್ಕಾಯಿ ರುಬ್ಬಿ ಹಾಕಿ ಮಾಡ್ತಾ ಇರೋ ಪಲ್ಯ ಇದು. ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ಇದಕ್ಕೊಂದು 3 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಒಂದು ಬ್ಯಾಡಗಿ ಮತ್ತು 2 ಗುಂಟೂರು. ಇದು ಖಾರ ಮತ್ತು ಕಲರ್ ಬರುತ್ತೆ ಅಂತ. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗಲಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಆ ಕಹಿನ ಸ್ವಲ್ಪ ಕಟ್ ಮಾಡುತ್ತೆ ಇದು. ಬೆಲ್ಲ ಬೇಡ ಅಂದರೆ ಬೇಡ, ಕಹಿ ಆಗುತ್ತೆ ಅನ್ನೋರು ಬೇಡ ಹಾಕ್ಕೊಳ್ಳೋದು. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತಗೊಳ್ತೇನೆ. ಇದು ಒಗ್ಗರಣೆಗಲ್ಲ, ಇದು ರುಬ್ಕೊಳ್ಳಿಕ್ಕೆ, ತೆಂಗಿನಕಾಯಿ ಜೊತೆ ರುಬ್ಕೊಳ್ತೇನೆ ಇದು. ಮತ್ತೊಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ, ಇದು ಕೂಡ ಅದ್ರ ಜೊತೆ ರುಬ್ಕೊಳ್ಳಿಕ್ಕೆ. ಮತ್ತೊಂದು ಸ್ವಲ್ಪ ಹುಳಿ ನೆನೆಸಿ ಇಟ್ಕೊಂಡಿದ್ದೇನೆ, ಒಂದು ನೆಲ್ಲಿ ಗಾತ್ರದಷ್ಟು ಹುಳಿ, ಅದನ್ನು ನೆನೆಸಿ ಇಟ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು ಹುಳಿ, ಯಾಕೆಂದರೆ ಇದು ಹುಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಇದು ಕಹಿನ ಕಟ್ ಮಾಡುತ್ತೆ ಇದು. ಮತ್ತು ಉಪ್ಪು ನೀರಲ್ಲಿ ನಾವು ನೆನೆಸಿ ಇಟ್ಟೋದ್ರಿಂದ ಆದಷ್ಟು ಕಹಿ ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಇದನ್ನು ಬೇಯಿಸ್ಕೊಂಡಿದ್ದೆ ನೀರಿದೆಯಲ್ಲ ನೋಡಿ, ಇಲ್ಲಿ ಇಟ್ಕೊಂಡಿದ್ದೇನೆ ನಾನು. ಇದು ಬೇಯಿಸ್ಕೊಂಡೆ ನೀರು, ಇದನ್ನು ಚೆಲ್ಲಬೇಡಿ. ನಿಮಗೆ ಕಹಿ ಆಗುತ್ತೆ ಅನ್ನುವವರು ಅಥವಾ ಶುಗರ್ ಇರುವವರು ಇದನ್ನು ಸ್ವಲ್ಪ ಸೂಪ್ ಥರ ಮಾಡಿಕೊಂಡು ಕುಡಿಬೋದು ನೀವು. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಬೇಕಿದ್ರೆ ಬೆಲ್ಲ ಎಲ್ಲ ಹಾಕ್ಕೊಂಡು ಸೂಪ್ ಥರ ಮಾಡ್ಕೊಂಡು ಕುಡಿಬೋದು. ಬೆಲ್ಲ ಬೇಕಿದ್ರೆ ಅವಾಯ್ಡ್ ಮಾಡ್ಕೊಳ್ಬೋದು ನೀವು, ಉಪ್ಪು ಹಾಕಿ. ಆಮೇಲೆ ನಾನು ಮಾಡಿ ತೋರಿಸ್ತೇನೆ ಇದನ್ನು ಹೇಗೆ ಮಾಡೋದು ಅಂತ. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಯ್ತು. ಇವಾಗ ನಾನು ಪಲ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಮೊದಲು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬರ್ತೇನೆ. ಮೊದಲು ಈ ಕೆಂಪು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಮತ್ತು ತೆಂಗಿನ ತುರಿ ಇದನ್ನಿಷ್ಟನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಬರ್ತೇನೆ. ಇವಾಗ ನೋಡಿ, ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ. ಇವಾಗ ಇದಕ್ಕೊಂದು ಸ್ವಲ್ಪ ಸಾಸಿವೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕರಿಬೇವು ಹಾಕಿ ಇವಾಗ ಒಗ್ಗರಣೆ ಮಾಡಿಕೊಡ್ಬೇಕು. ಇವಾಗ ಇದು ಒಗ್ಗರಣೆ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ ಹಾಗಲಕಾಯಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಆಗುವಾಗ ಬೇಯುವಾಗ ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತೊಂದು 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆವಾಗ ಕೂಡ ಬೇಯುವಾಗ ಸ್ವಲ್ಪ ಹಾಕಿದ್ದೆ, ಆದರೆ ಇದಕ್ಕೆ ಉಪ್ಪು ಹುಳಿ ತುಂಬ ಚೆನ್ನಾಗಿ ಜಾಸ್ತಿ ತಗೊಳ್ಳುತ್ತದೆ. ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಬೆಲ್ಲ ತಗೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹುಣಸೆ ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಅದು ಒಂದು ವಿಸಿಲ್ ಕುಕ್ಕರಲ್ಲಿ ಬರ್ಸ್ಕೊಳ್ಳಲ್ಲ, ಹೀಗೆ ಡೈರೆಕ್ಟ್ ಹಾಕ್ತಾರೆ. ಈಗ ಒಂದು 10 ನಿಮಿಷದಲ್ಲಿ ಆಗೋದು ನಿಮಗೆ, ಆವಾಗ ಅರ್ಧ 3/4 ಗಂಟೆ ತಗೊಳುತ್ತೆ. ಇದೇನು ಅಂದರೆ ನಿಮಗೆ ಗ್ಯಾಸ್ ಸೇವ್ ಆಗುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಅಂತ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಆಯಿತು. 1ರಿಂದ 2 ವಿಸಿಲು 10 ನಿಮಿಷದಲ್ಲಿ ಬರುತ್ತೆ. ಇವಾಗ ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಿ, ಇವಾಗ ಟೊಮೆಟೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕು ನೋಡಿ. ಇವಾಗ ಟೊಮೆಟೊ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಆಗ ಎಷ್ಟು ಕಾಣಿತಲ್ಲ, ಇವಾಗ ಎಷ್ಟು ಸ್ವಲ್ಪ ಆಗಿದೆ ನೋಡಿ. ಇದು ಏನಂದರೆ ಸ್ವಲ್ಪ ಗಟ್ಟಿ ಇದು ಹಾಗಲಕಾಯಿ, ಅದರಿಂದ ನೀವು ಡೈರೆಕ್ಟ್ ಬೇಯಿಸ್ಕೊಂಡ್ರೆ ತುಂಬ ಹೊತ್ತು ತಗೊಳುತ್ತೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ.
ಮತ್ತು ಇದು ಇವಾಗ ರುಬ್ಬೆ ಇಟ್ಕೊಂಡಿದ್ದೇವಲ್ಲ ತೆಂಗಿನಕಾಯಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಇದನ್ನು ಕೂಡ ಹಾಕ್ತಾಯಿದ್ದೇನೆ. ಈ ರೀತಿ ಒಂದು ಸಲ ಪಲ್ಯ ಮಾಡಿ ನೋಡಿ ಹಾಗಲಕಾಯಿದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗಲಕಾಯಿ ಒಳ್ಳೆಯದು ಕೂಡ ನಮಗೆ. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಅನ್ನಕ್ಕೆ ಕಾಂಬಿನೇಷನ್ ಆಗಿ ಮಾಡಿ ನೋಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸಾಸಿವೆ ತೆಂಗಿನಕಾಯಿ ಹಾಕಿ ಮಾಡೋ ಪಲ್ಯ, ಇದು ನಮ್ಮ ಕಡೆ ಮಾಡ್ತಾರೆ. ಇಲ್ಲ ನಾರ್ಮಲಿ ಹಸಿಮೆಣಸಿನ್ಕಾಯಿ ಇಲ್ಲದ ಖಾರದ ಪುಡಿ ಹಾಕಿ ಮಾಡ್ತೇವಲ್ಲ ನಾವು, ಇದು ಸಾಸಿವೆ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡೋವಂಥ ಪಲ್ಯ ಇದು. ತೆಂಗಿನಕಾಯಿ ಜೊತೆ ರುಬ್ಬಿ ಹಾಕಿ ಮಾಡೋದು. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಆರೋಗ್ಯಕರವಾದ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದು ಸಲ ನೀವು ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅದರಲ್ಲೂ ಮನೇಲಿ ಶುಗರ್ ಪೇಷಂಟ್ ಇದ್ದರೆ ಅವರಿಗೆ ಆದಷ್ಟು ಮಾಡಿಕೊಡಿ. ಬೇಕಿದ್ರೆ ನೀವು ಬೆಲ್ಲ ಅವಾಯ್ಡ್ ಮಾಡಿ, ಅವರಿಗೆ ಬೆಲ್ಲ ಹಾಕಬಾರ್ದು ಅಂದರೆ ಬೆಲ್ಲ ಅವಾಯ್ಡ್ ಮಾಡಿ. ಕಹಿ ಆಗುತ್ತೆ ಅನ್ನೋರು ಸ್ವಲ್ಪ ಕೂಡ ನಮಗೆ ಕಹಿ ಗೊತ್ತಾಗಲ್ಲ ಇದರಲ್ಲಿ, ಯಾಕೆ ನಾವು ತೆಂಗಿನಕಾಯಿ ರುಬ್ಬಿ ಹಾಕ್ತೇವಲ್ಲ ಇದಕ್ಕೆ, ಸಾಸಿವೆ ಮತ್ತು ಕೆಂಪು ಮೆಣಸಿನ್ಕಾಯಿ. ಅದರಿಂದ ನಿಮಗೆ ಇದರಲ್ಲಿ ನಿಮಗೆ ಸ್ವಲ್ಪ ಕೂಡ ಕಹಿ ಗೊತ್ತಾಗಲ್ಲ. ನೀವು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಟ್ರೆ ಕಹಿ ಆದಷ್ಟು ಕಮ್ಮಿ ಆಗುತ್ತೆ. ಅದು ಮತ್ತು ಶುಗರ್ ಇರೋರಿಗೆ ಕಹಿ ಒಳ್ಳೆಯದೇ ಅಲ್ವಾ. ಅದರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.